ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆಯ ಮಗ ಪತ್ರಕರ್ತ ಸಂತೋಷಾರಾಧ್ಯ ಮಹಾರಾಜ್. ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಪ್ರಸ್ತುತ ದಿನಮಾನ್ಯಗಳಲ್ಲಿ ಹಾಲಿನ ದರ ಆಗಿರ್ಬೋದು, ಡೀಸೆಲ್ ದರ ಆಗಿರ್ಬೋದು, ನಮ್ಮ ಟೋಲ್ ದರ ಹೆಚ್ಚಾಯಿತು. ಅದೇ ಥರನೇ ಗ್ಯಾಸ್ ಬೆಲೆನೂ ಏರಿಕೆ ಆಗಿದೆ. ಅದೇ ಥರನೇ ನಮ್ಮ ಒಂದು ಸ್ಟೂಡೆಂಟ್ಸ್ಗೆ ಮತ್ತು ವಿದ್ಯಾಭ್ಯಾಸಕ್ಕೆ ಆಲ್ಮೋಸ್ಟ್ ಪೋಷಕರಿಗೆ ಹೊರೆ ಆಗೋ ನಿಟ್ಟಿನಲ್ಲಿ ಖಾಸಗಿ ಸಂಸ್ಥೆಗಳು 15ರಿಂದ 20, 20ರಿಂದ 30, 40% ಅಷ್ಟು ಹೆಚ್ಚು ಒಂದು ಸ್ಕೂಲ್ ಫೀಸ್ ಮಾಡುವ ಮುಖಾಂತರ ಎಲ್ಲ ದರಗಳು ಹೆಚ್ಚಿದೆ. ಸರ್ವೇ ಸಾಮಾನ್ಯವಾಗಿ ಮಧ್ಯಮ ವರ್ಗದ ಜನತೆ ಆಲ್ಮೋಸ್ಟ್ ಅವ್ರಿಗೆ ದೊಡ್ಡ ಮಟ್ಟದ ಹೊರೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಏನು ಪ್ರೊಟೆಸ್ಟ್ಗಳು ನಡೀತಾ ಇದೆ. ಬಿಜೆಪಿ ಸ್ಥಳೀಯವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ಹಲವಾರು ಮುಖಂಡರ ನಾಯಕರುಗಳೆಲ್ಲ ಮೈಸೂರಿಂದ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಈ ಒಂದು ಬೆಲೆ ಏರಿಕೆ ವಿರುದ್ಧ ರೈತರಿಗಾಗಿರ್ಬೋದು, ಸಾಮಾನ್ಯದ ವರ್ಗದ ಜನತೆಗೆ ಒಂದು ಸ್ಥಾನಮಾನ ಗೌರವ ನೀಡುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕಾಗತ್ತೆ. ಅವರ ಒಂದು ಬದುಕು ಹಸನ ಮುಕ್ತ ಆಗಬೇಕಾಗತ್ತೆ ಅಂತ ನಾವು ಹೇಳ್ತೀವಿ. ಯಾರೇ ಆಗಿರಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ಒಂದು ತತ್ವ ಸಿದ್ಧಾಂತಗಳಿರುವಂಥ ಈ ಒಂದು ಹಲವಾರು ಜನಪ್ರತಿನಿಧಿಗಳು ಆಶ್ವಾಸನೆ ನೀಡಿ ಸರ್ಕಾರ ನಡೆಸುವ ನಿಟ್ಟಿನಲ್ಲಿ ಕೆಲಸಗಳು ಮಾಡೋದಕ್ಕೆ ಅಧಿಕಾರಕ್ಕೆ ಬರ್ತಾರೆ. ಆ ನಂತರ ಈ ಥರ ಒಂದೆಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಜನರಿಗೆ ಸರ್ಕಾರದ ಮೇಲೆ ವಿಶ್ವಾಸನೆ ಕಳೆದೋಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯಗಳಾಗಿರ್ಬೋದು. GST ಇನ್ಕ್ರೀಸ್ ಮಾಡಿದ್ರು, ಎಲ್ಲನೂ ದೊಡ್ಡ ಮಟ್ಟದಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ಆಲ್ಮೋಸ್ಟ್ ಸಾಮಾನ್ಯ ವರ್ಗದ ಜನತೆಗೆ, ಮಧ್ಯಮ ವರ್ಗದವ್ರಿಗೆ ಆಲ್ಮೋಸ್ಟ್ ಒಂದು ಫ್ಯಾಮಿಲಿನ ನಡೆಸಬೇಕಂದ್ರೆ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಿಟಿಯಲ್ಲಾಗಿರ್ಬೋದು ಎಲ್ಲ ಊರುಗಳಲ್ಲೂ ಕಷ್ಟ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ದುಡಿಮೆನ ಆಧರಿಸಿ ಬದುಕ್ತಿರುವಂಥ ವರ್ಗಕ್ಕೆ ಅನ್ಯಾಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಹೊಸ ಯೋಜನೆಗಳು ತರುವ ಮುಖಾಂತರ ಎಕನಾಮಿ ವೈಸಲ್ಲಿ ಒಂದು ಹೊಸ ಬದಲಾವಣೆ ಬೇಕಾಗಿದೆ. ಹೊಸತನದಲ್ಲಿ ಯಾವುದು ಚೇಂಜಸ್ ಮಾಡಬೇಕು, ಏನು ಮಾಡ್ಬೋದು ಅನ್ನೋ ಒಂದು ಅಭಿಪ್ರಾಯ ನಿಮ್ಮಲ್ಲಿದ್ದರೆ, ನಿಮ್ಮಲ್ಲಿ ಒಂದು ಕ್ರಿಯೇಟಿವ್ ಆಲೋಚನೆಗಳಿದ್ದರೆ ಯಾವ ಕ್ಷೇತ್ರದಲ್ಲಿ ಏನ ಸುಧಾರಣೆ ಆಗಬೇಕಾಗತ್ತೆ ಅನ್ನೋ ಒಂದು ಅಭಿಪ್ರಾಯನೂ ಕೂಡ ಸಂಗ್ರಹ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಿಮ್ಮ ವಿಡಿಯೋಗಳ ಮುಖಾಂತರ ನಮಗೆ ಅಭಿಪ್ರಾಯನ ತಲುಪಿಸ್ಬೋದು ಅಂತ ಹೇಳ್ತಾ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಶ್ರೀರಾಮ್, ಜೈ ಆಂಜನೇಯ, ಜೈ ಭುವನೇಶ್ವರಿ, ಜೈ ಅಂಬೇಡ್ಕರ್, ಜೈ ಬಬ್ರುವಾನ.